Hello everyone, good evening. So, ಈಗ ನಾನು ಹೊಸ ಪ್ರಾಜೆಕ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಹೊಸ ಪ್ರಾಜೆಕ್ಟ್ ಪ್ರಾಡಕ್ಟ್ ಪರ್ಚೇಸ್. ಪ್ರಾಡಕ್ಟ್ ಪರ್ಚೇಸ್ ಇದು ಒಂದು ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಸುತ್ತ ನನ್ನ ಕತೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ರಿಲೆವೆಂಟ್ ಆಗಿ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಡೇಟಾ ಎಕ್ಸ್ಟೆನ್ಷನ್ಗೆ ಡೇಟಾ ಕೂಡಿಸೋದು ಹೇಗೆ, ರೀಡ್ ಮಾಡೋದು ಹೆಂಗೆ, ಅಪ್ಡೇಟ್ ಮಾಡೋದು, ಈ ಮೂರು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಇದೆ. ನೋಡಿದ್ರೆ ಅದಕ್ಕೆ ರಿಲೆವೆಂಟ್ ಆಗಿ SFMC ಒಳಗೆ ಆರ್ಡರ್ನ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಆ ಪ್ರಾಡಕ್ಟ್ಗೆ ಒಂದು ಇಮೇಲ್ ಕಳಿಸ್ಬೇಕು. ಇಮೇಲ್ ವಿಲ್ ಬಿ ನಾಟ್ ಇನಿಷಿಯಲಿ, ಬಟ್ ಎಂಟೈರ್ ಪ್ರಾಜೆಕ್ಟ್ ಅಲ್ಲಿ ಇಮೇಲ್ ಸೆಂಡಿಂಗು ಬರುತ್ತೆ. ಸೊ ಈ ಪ್ರಾಡಕ್ಟ್ ಪರ್ಚೇಸ್ ಇದೆಯಲ್ಲ, ಪ್ರಾಡಕ್ಟ್ ಪರ್ಚೇಸ್ ಅಷ್ಟೇ ಸಿಂಪಲ್. ಪ್ರಾಡಕ್ಟ್ ಇರುತ್ತೆ, ಅದನ್ನ ನಾನು ಪರ್ಚೇಸ್ ಮಾಡೋದು. ಯಾರಾದ್ರೂ ಪರ್ಚೇಸ್ ಮಾಡ್ಬೋದು. ಹೆಂಗ್ ಪರ್ಚೇಸ್ ಮಾಡ್ತಾರೆ, ಹೌಡುದೇನೋ ಅವೆಲ್ಲ ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ನಾನೀಗ ಆಮ್ಸ್ಕ್ರಿಪ್ಟ್ ಡೀಟೇಲ್ ಕೋಡಿಂಗ್ ಎಕ್ಸ್ಪ್ಲೇನ್ ಮಾಡಲ್ಲ, ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತ ಸ್ಪೆಸಿಫಿಕ್ ಇಮೇಲು, ಜರ್ನಿ ಆಟೋಮೇಷನ್ ಎಲ್ಲ ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಸೊ ಬೇಸಿಕಲಿ ಪ್ರಾಡಕ್ಟ್ ಪರ್ಚೇಸ್ ಆಗಬೇಕು, ಅದಕ್ಕೆ ಕೊನೆಯಲ್ಲಿ ಒಂದು ಇಮೇಲ್ ಹೋಗ್ಬೇಕು. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಅಚೀವ್. ಒಂದು. ಎರಡನೇದು, ಪ್ರಾಡಕ್ಟ್ ಪರ್ಚೇಸ್ ಆಗುತ್ತೆ, ಶಿಪ್ಪಿಂಗ್ ಇಮೇಲ್ ಹೋಗ್ಬೇಕು. ಆಮೇಲೆ ಶಿಪ್ಪಿಂಗ್ ಇಮೇಲ್ ಅಂದ್ರೆ ಪ್ರಾಡಕ್ಟ್ ಬರುತ್ತೆ, ವಾಟ್ ಎವರ್ ಇಟ್. ಸೊ ಇಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಆಗುತ್ತೆ. ಪ್ರಾಡಕ್ಟ್ ಪರ್ಚೇಸ್ ಆಗಿರೋದು ಆರ್ಡರ್ ಅಥವಾ ಪ್ರಾಡಕ್ಟ್ ಪರ್ಚೇಸ್ ಮಾಡಿರೋದನ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಸೊ ಇಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಆದಾಗ ಕನ್ಫರ್ಮ್ ಇಮೇಲ್ ಹೋಗ್ಬೇಕು, ಕನ್ಫರ್ಮ್ ಆಗಿ. ಕ್ಯಾನ್ಸಲ್ ಆಗಿದ್ದಕ್ಕೆ ಇದಕ್ಕೊಂದು ಕನ್ಫರ್ಮೇಶನ್ ಇಮೇಲ್ ಹೋಗ್ಬೇಕು. ಎರಡಕ್ಕೂ ಕನ್ಫರ್ಮ್. ಇಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಆಗಿದ್ದಕ್ಕೊಂದು ಇಮೇಲ್, ಪ್ರಾಡಕ್ಟ್ ಕ್ಯಾನ್ಸಲ್ ಆಗಿದ್ದಕ್ಕೆ. ಶಿಪ್ಪಿಂಗ್ಗೆ ಇಫ್ ಟೈಮ್ ಪರ್ಮಿಟ್ಸ್ ವಿಡಿಯೋ ಆಗುತ್ತೆ ಅಂದ್ರೆ ವಿಲ್ ಟ್ರೈ ಟು ಡೂ. ಬೇಸಿಕಲಿ ಇದು ನನ್ನ ಮೊದಲನೇ ಸಬ್ ಟಾಸ್ಕ್ ಆಫ್ ದಿ ಪ್ರಾಜೆಕ್ಟ್, ವಿಚ್ ಇಸ್ ಪ್ರಾಡಕ್ಟ್ ಪರ್ಚೇಸ್ ಆಗಬೇಕು, ಡೇಟಾ ಕೂಡಿಸ್ಕೊತೀನಿ, ಆಮೇಲೆ ಇಮೇಲ್ ಸೆಂಡಿಂಗ್ ಮಾಡ್ತೀನಿ. ಸೊ ಇದಕ್ಕೆ ರಿಲೆವೆಂಟ್ ಆಗಿ ಐ ಕಾಲ್ ಇಟ್ ಆಸ್ ಪ್ರಾಡಕ್ಟ್. ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕೆ ನಿಮಗೆ ಕೆಲವೊಂದು ಟೇಬಲ್ಸ್ಗಳು ಇದೆ, ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಏನೇನಿದೆ, ನನ್ನ ಹತ್ರ 3 ಟೇಬಲ್ ಇದೆ ಅಥವಾ ಡೇಟಾ ಎಕ್ಸ್ಟೆನ್ಷನ್ ಇದೆ. ಸೊ ನನ್ನ ಹತ್ರ 3 ಟೇಬಲ್ ಇದೆ. ಮಾಸ್ಟರ್ ಕಾಂಟ್ಯಾಕ್ಟ್, ಆರ್ಡರ್ ಡೀಟೇಲ್ಸ್, ಇಲ್ಲಿ 0 ರೆಕಾರ್ಡ್ಸ್ ಇದೆ. ಪ್ರಾಡಕ್ಟ್ಸ್ ಅಲ್ಲಿ 126 ಪ್ರಾಡಕ್ಟ್ ಇದೆ. ಆಯ್ತಾ? ಇಲ್ಲಿ ಕತೆ ಏನು ಅಂದ್ರೆ, ಯಾರಾದ್ರೂ ಈ 126 ಪ್ರಾಡಕ್ಟ್ ಅಲ್ಲಿ ಏನಾದ್ರು ತಗೋಬೇಕು ಅಂತಿದ್ರೆ ಅವರು ಒಂದು ಸತಿಗೆ ಒಂದೇ ಪ್ರಾಡಕ್ಟ್ ತೊಗೊಳಕ್ಕಾಗಲ್ಲ, ಮಲ್ಟಿಪಲ್ ಪ್ರಾಡಕ್ಟ್ಸ್ ತೊಗೊಳಕ್ಕಾಗಲ್ಲ. ಇದು ನಾನು ಇಟ್ಕೊಂಡಿರುವಂತ ರೆಸ್ಟ್ರಿಕ್ಷನ್. ನನ್ನ ಪ್ರಾಜೆಕ್ಟ್ಗೆ ಮಲ್ಟಿಪಲ್ ಪ್ರಾಡಕ್ಟ್ ಪರ್ಚೇಸ್ ಒಂದೇ ಆರ್ಡರ್ ಅಲ್ಲಿ ಹೆಂಗ್ ತಗೊಳ್ಳೋದು, ದಟ್ ವಿಲ್ ಬಿ ಅ ನೆಕ್ಸ್ಟ್ ಲೆವೆಲ್ ಒನ್. ಈಗ ಇಟ್ಸ್ ಪ್ರಿಟಿ ಸಿಂಪಲ್, ಸ್ಟ್ರೈಟ್ ಫಾರ್ವರ್ಡ್. ನೆನ್ಪಿಟ್ಕೊಳ್ಳಿ, ಒಂದು ಪ್ರಾಡಕ್ಟ್ನ ಒಂದ್ಸತಿ ತಗೊಳ್ತಾರೆ. ಎಷ್ಟು ಪ್ರಾಡಕ್ಟ್ ಆದ್ರೂ ತಗೋಬಹುದು, ಬಟ್ ಒಂದ್ಸತಿ ಒಂದೇ ಪ್ರಾಡಕ್ಟ್ ತಗೊಳಕ್ಕಾಗಲ್ಲ. ಒಂದೇ ಪ್ರಾಡಕ್ಟ್ನ ಎಷ್ಟು ಸತಿ ಬೇಕಾದ್ರೂ ತಗೋಬಹುದು. ಸೊ ದೀಸ್ ಆರ್ ಕಪಲ್ ಆಫ್ ಥಿಂಗ್ಸ್ ವಿಚ್ ವಿ ನೀಡ್ ಟು ಕೀಪ್ ಇನ್ ಮೈಂಡ್. ಇದು ನನ್ನ ಸ್ಟೋರಿ ಆಗಿರೋದ್ರಿಂದ ಅಥವಾ ನನ್ನ ಕತೆ ಆಗಿರೋದ್ರಿಂದ ಇನಿಷಿಯಲಿ ಒಂದು ಪ್ರಾಡಕ್ಟ್, ಒಂದು ಪರ್ಚೇಸ್, ಒಂದು ಆರ್ಡರ್ ಡೀಟೇಲ್ಸ್ ಬರುತ್ತೆ. ಸೊ ಇದಿಷ್ಟು ಪ್ರಾಡಕ್ಟ್ಸ್, 126 ಪ್ರಾಡಕ್ಟ್ ಇದೆ. ಸ್ಯಾಂಪಲ್ ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ. SKU, ಪ್ರಾಡಕ್ಟ್ ನೇಮ್, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ಪ್ರಾಡಕ್ಟ್ ಕ್ಯಾಟಗರಿ, ಸಬ್ ಕ್ಯಾಟಗರಿ, ರಿಲೇಟೆಡ್ ಆಕ್ಟಿವಿಟಿ, ಪ್ರಾಡಕ್ಟ್ URL, ಥಂಬ್ನೇಲ್ URL, ಸೀಸನ್, ಸೇಲ್ ಪ್ರೈಸ್, ರೀಟೇಲ್ ಪ್ರೈಸ್ ಅಂತ ಇಷ್ಟು ಇನ್ಫಾರ್ಮೇಶನ್ ಇದೆ. SKU ಬಂದು ಸ್ಟಾಕ್ ಕೀಪಿಂಗ್ ಯೂನಿಟ್, ಇದು ಯೂನಿಕ್ ಪ್ರೈಮರಿ ಇಲ್ಲಿ, ಅದು ನಂಬರ್ ಫಾರ್ಮ್ಯಾಟ್ ಅಲ್ಲಿ ಇದೆ.
ಅನ್ಕೊಂಡಿದ್ದೀನಿ. ಓಕೆ, ಎಸ್. ಸೊ ನೆಕ್ಸ್ಟ್ ಬಂದು ಮಾಸ್ಟರ್, ಅಂದ್ರೆ ಯಾರು ತಗೋಬೇಕು. ಸೊ ಇವೆರಡು ನಾನ್ ಸೆಂಡಬಲ್. ಇದು ಮಾಸ್ಟರ್ ಕಾಂಟ್ಯಾಕ್ಟ್ ಒಂದೇ ಸೆಂಡಬಲ್. ಇದು ದಿಸ್ ಹೌ ಇಟ್. ಯೂನಿಕ್ ಐಡಿ ಪ್ರೈಮರಿ ಕೀ, ಇಮೇಲ್ ಅಡ್ರೆಸ್ ಇದೆ. ರಿಮೈನಿಂಗ್ ಪ್ರೀವಿಯಸ್ ಪ್ರಾಜೆಕ್ಟ್ಸ್ ನೋಡಿದ್ರೆ ನೀವು ಅದಲ್ಲೆಲ್ಲ ಇದೆ. ಆರ್ಡರ್ಸ್ ಅಲ್ಲಿ ಆಸ್ ಆಫ್ ನೌ ಯಾವುದು ಇಲ್ಲ. ಸೊ ಆರ್ಡರ್ ಡೀಟೇಲ್ಸ್ ಅಲ್ಲಿ ಏನ್ ಬೇಕು ಅಂದ್ರೆ ಕಸ್ಟಮರ್ ಐಡಿ. ಕಸ್ಟಮರ್ ಐಡಿ ಇಸ್ ನಥಿಂಗ್ ಬಟ್ ಯೂನಿಕ್ ಐಡಿ. ಸೊ ಬೇರೆ ಬೇರೆ ಟೇಬಲ್ ಆದಾಗ ಆದಷ್ಟು ಟೇಬಲ್ ಅಲ್ಲಿ ಕಾಲಮ್ ನೇಮ್ಸ್ ನ ಟ್ರೈ ಟು ಮೇಂಟೈನ್ ಇಟ್ ಯೂನಿಕ್. ಸೊ ಹಾಗಾಗಿ ಜಸ್ಟ್ ಟು ಕೀಪ್ ದಿ ಕನ್ಸಿಸ್ಟೆನ್ಸಿ ನಾನು ಯೂನಿಕ್ ಐಡಿ ಅಂತ ಮಾಡ್ಕೋತೀನಿ. ದಿಸ್ ಇಸ್ ಮೈ ಫೀಲ್ಡ್. ಈ ಫೀಲ್ಡ್ ನ ನಾನು ಆರ್ಡರ್ಸ್ ಅಲ್ಲಿ ಕೊಡ್ಸ್ಕೊತೀನಿ, ಯೂನಿಕ್ನೆಸ್ ಮೇಂಟೈನ್ ಮಾಡೋಕ್ಕೋಸ್ಕರ ಅಷ್ಟೇ. ಆರ್ಡರ್ ಇಲ್ಲಿ ಕಸ್ಟಮರ್ ಐಡಿನ ಯೂನಿಕ್ ಐಡಿ, ಇದೊಂದೇ ಚೇಂಜ್. ಕಾಲಮ್ ನೇಮ್ ಚೇಂಜ್ ಮಾಡ್ಬೋದು. ಡಿ ಕ್ರಿಯೇಟ್ ಆದ್ಮೇಲೆ ನೇಮ್ ಚೇಂಜ್ ಮಾಡ್ಬೋದು. ಡೇಟಾ ಟೈಪ್ ಚೇಂಜ್ ಮಾಡೋಕ್ಕಾಗಲ್ಲ, ಲೆಂತ್ ಇನ್ಕ್ರೀಸ್ ಮಾಡ್ಬೋದು. ಸೊ ಇಲ್ಲಿ ಪ್ರೈಮರಿ ಕೀ ಬಂದು ಆರ್ಡರ್ ಐ ಡಿ ಮತ್ತು SKU ಎರಡು ಸೇರಿ ಪ್ರೈಮರಿ ಕೀ ಆಗಿದೆ. ಓಕೆನಾ? ಸೊ ಆರ್ಡರ್ ಐ ಡಿನೇ ಯೂನಿಕ್ ಅಷ್ಟೇ ಸಾಕಿ. ಸೊ ನಾವು ಇದಕ್ಕೆ ಡೇಟಾ ಹೆಂಗ್ ಬರುತ್ತೆ ಅಥವಾ ಹೆಂಗ್ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ಈ ಆರ್ಡರ್ ಐ ಡಿ ಯಾವ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ ಅದನ್ನ ನಾನು ರೆಡಿ ಮಾಡಬೇಕಾಗತ್ತೆ. ಸೊ ಈಗ ನಾನು ಪ್ರಾಜೆಕ್ಟ್ ಅಲ್ಲಿ ಆರ್ಡರ್ ಐ ಡಿ ಡಿಫೈನ್ ಮಾಡ್ಬೇಕು. ಯೂನಿಕ್ ಐ ಡಿ ವಿ ನೋ ಇಟ್. ಇದು ಎಲ್ಲಿಂದ ಬರ್ತಾ ಇದೆ ಅಂದ್ರೆ 18 ಕ್ಯಾರೆಕ್ಟರ್ ಲೆಂತ್ ಸೇಲ್ಸ್ ಫೋರ್ಸ್ CRM ಇಂದ ಬರ್ತಾ ಇದೆ. SKU ಆಲ್ರೆಡಿ ಡಿಫೈನ್ ಆಗಿದೆ ನಂಬರು, ಬಟ್ ಸ್ಟೋರ್ ಆಗ್ತಾ ಇರೋದು ಟೆಕ್ಸ್ಟ್ ಅಲ್ಲಿ. ಆರ್ಡರ್ ಐ ಡಿ, ಆರ್ಡರ್ ಐ ಡಿ ಯು ಕ್ಯಾನ್ ಡಿಫೈನ್ ಹೌಎವರ್ ಯು ವಾಂಟ್. ಇದು ಆರ್ಡರ್ ಐ ಡಿ ಟೆಕ್ಸ್ಟ್ 50 ಇದೆ. ಸೊ ಇಟ್ ವಿಲ್ ಬಿ SKU ಪ್ಲಸ್ ಯೂನಿಕ್ ಐ ಡಿ. ಈ ಯೂನಿಕ್ ಐ ಡಿ ಇದೆಯಲ್ಲ, ಇದು 18 ಕ್ಯಾರೆಕ್ಟರ್ ಲೆಂತ್ ಇದೆ, ಇದು ನಂಬರ್ ಇದೆ. ಇವೆರಡರದ್ದು ಕಾಂಬಿನೇಷನ್ ಅಲ್ಲಿ ಆರ್ಡರ್ ಐ ಡಿ ಬರುತ್ತೆ. ಬಟ್ ಇನ್ ದಿಸ್ ಕೇಸ್ ಏನಾಗುತ್ತೆ, ಸೊ SKU ಆರ್ಡರ್ ಐ ಡಿ ಆದ್ರೆ ಇಫ್ ಯು ಡಿಫೈನ್ ಲೈಕ್ ದಿಸ್, ಈ ಆರ್ಡರ್ ಐ ಡಿ SKU ಒಂದೇ ಸತಿ ಕೂರುತ್ತೆ. ಯಾಕೆಂದ್ರೆ ಒಂದೇ ಪ್ರಾಡಕ್ಟು ಇದೇ ಕಸ್ಟಮರ್ ಇನ್ನೊಂದ್ಸತಿ ತಗೊಳಕ್ ಹೋದ್ರೆ ದೆನ್ ಇಟ್ ವಿಲ್ ಬಿ ನಾಟ್ ಅಲವಿಂಗ್. ಸೊ ಹಾಗಾಗಿ ನನಗೆ ಪರ್ಚೇಸ್ ಡೇಟ್ನು ಪ್ರೈಮರಿ ಕೀ ಮಾಡ್ಕೋತೀನಿ. ಸೊ ಏನಕ್ಕೆ ಅಂದ್ರೆ ಒಂದು ಆರ್ಡರ್ ತಗೋತೀನಿ, ಒಂದು ಇದು ತಗೋತೀನಿ, ದೆನ್ ಆ ಡೇಟಾನ ನೀವು ಸ್ಟ್ರಕ್ಚರ್ನ ಡಿಫೈನ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಯೂನಿಕ್ ಐ ಡಿ ಪ್ಲಸ್ SKU ತಗೋತೀನಿ ಅಲಾಂಗ್ ವಿತ್ ಪರ್ಚೇಸ್ ಡೇಟ್. ಇದು ನನ್ನ ಪ್ರೈಮರಿ ಕೀ ಆಗಿರುತ್ತೆ. ಯಾಕೆಂದ್ರೆ ಒಂದು ಇಫ್ ಯು ಸ್ಟಾರ್ಟ್ ಇಮ್ಯಾಜಿನಿಂಗ್ ಹಿಂಗೆ ಕೂರ್ಸಕ್ ಹೋದ್ರೆ, ಸೊ ಯು ಕ್ಯಾನ್ ಜಸ್ಟ್ ಟೆಸ್ಟ್ ಇಟ್ ಔಟ್. ಬೇಕು ಅಂದ್ರೆ ಇದನ್ನ ಟೆಸ್ಟ್ ಮಾಡಿ. ಡೇಟಾನ ಡಿಫೈನ್ ಮಾಡೋದು, ಡಿಸೈನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆರ್ಡರ್ ನಂಬರ್ನ ನೀವು ಜನರೇಟ್ ಮಾಡಬೇಕಾಗುತ್ತೆ. ಯು ಶುಡ್ ಗೋ ವಿತ್ ದಿಸ್. ಸೊ ಡೇಟಾ ಎಕ್ಸ್ಟೆನ್ಷನ್ಸ್, ಇಫ್ ಯು ವಾಂಟ್ ಟು ಡೂ ದಟ್. ಆರ್ಡರ್ ಡೀಟೇಲ್ಸ್, ಪ್ರಾಡಕ್ಟ್ಸ್. ಈಗ ಪ್ರಾಡಕ್ಟ್ ಒಂದು ಎಕ್ಸಾಂಪಲ್ ತಗೋತೀನಿ, ದಟ್ ಇಸ್ ದಿಸ್ SKU. ಇದು ತುಂಬಾ ಇಂಪಾರ್ಟೆಂಟ್. ಇನಿಷಿಯಲಿನೇ ಡಿಫೈನ್ ಮಾಡಬೇಕಾಗತ್ತೆ ನಾವು, ಇಲ್ಲ ಜನರೇಟ್ ಮಾಡಬೇಕಾಗತ್ತೆ. ಸೊ ಆರ್ಡರ್ ಡೀಟೇಲ್ಸ್, ಇನ್ನೂ ನಾನು ಚೇಂಜ್ ಮಾಡಿಲ್ಲ. ಯಾವಾಗಲೂ ಹೆಂಗ್ ಬರುತ್ತೆ ಅಂದ್ರೆ ಫಸ್ಟ್ ಕಸ್ಟಮರ್ ಐ ಡಿ ಬರುತ್ತೆ, ಆಮೇಲೆ ಕೀ ಬರುತ್ತೆ. ಇದು SKU ಎರಡು ಕಂಬೈನ್ ಆಗಿ ಒಂದು, ಇದು ನನ್ನ ಆರ್ಡರ್ ಐ ಡಿ ಆಗುತ್ತೆ. ಓಕೆನಾ? ಈಗ ನಾನು ಈ ತರ ಒಂದೇ ಪ್ರಾಡಕ್ಟ್ ತೊಗೊಳಕ್ಕಾಗದು. ಸೊ ಆರ್ಡರ್ ಡೀಟೇಲ್ಸ್ ಹೋಗಿ ರೆಕಾರ್ಡ್ಸ್ ಹೋಗಿ ಲೆಟ್ ಮಿ ಕ್ರಿಯೇಟ್ ಇಟ್. ಸೊ ಯೂನಿಕ್ ಐ ಡಿ ಬಂದು ಇದು ವಿಚ್ ಇಸ್ ಕಸ್ಟಮರ್ ಐ ಡಿ. ಆರ್ಡರ್ ಐ ಡಿ ಬಂದು ಜನರೇಟ್ ಮಾಡಬೇಕು ನಾನು ಕೋಡಿಂಗ್ ಬರೆದು. ಕ್ವಾಂಟಿಟಿ ಏನು ಇಂಪಾರ್ಟೆಂಟ್ ಅಲ್ಲ. ಯೂನಿಟ್ ಪ್ರೈಸ್ 1 2 3, ಡಿಸ್ಕೌಂಟ್ ರೇಟ್ ಏನು ಇಲ್ಲ. ಡೋಂಟ್ ವರಿ ಅಬೌಟ್ ದಿ ರಿಮೈನಿಂಗ್. ಸಬ್ ಟೋಟಲ್ 0 ಇಟ್ಕೊಳ್ಳೋಣ. SKU ಇಟ್ ಶುಡ್ ಬಿ ದಿ ವ್ಯಾಲ್ಯೂ ವಿಚ್ ಇಸ್ ಕಮಿಂಗ್ ಫ್ರಮ್ ದೇರ್. ಆಮೇಲೆ ಪರ್ಚೇಸ್ ಡೇಟು ಇವತ್ತು 08/25/2024. ಓಕೆನಾ? ಸೊ ಈ ರೀತಿ ಕೊಡಿಸಿ. ನಾನು ಇದೇ ಪ್ರಾಡಕ್ಟ್ ತೊಗೊಳಕ್ಕಾಗಲ್ಲ. ಯಾಕೆಂದ್ರೆ ಎರಡು ಪ್ರೈಮರಿ ಕೀ ಇದೆ. ಇದು ಆರ್ಡರ್ ಐ ಡಿ
ಇದೇ ಬರುತ್ತೆ ನಾನು ಡಿಫೈನ್ ಮಾಡಿರೋ ಪ್ರಕಾರ. ಸೊ SKU, ಇಫ್ ಐ ಟ್ರೈ ಟು ಪ್ಲೇಸ್ ಆರ್ಡರ್ ID ಮತ್ತೆ SKU ಕೂಡಿಸಿದಾಗ, ಇಫ್ ಐ ಟ್ರೈ ಟು ಸೇವ್ ಇಟ್ ಕೂರಲ್ಲ. ಹಾಗಾಗಿ ನಾನು ಪರ್ಚೇಸ್ ಡೇಟ್ ತಗೋಬೇಕು, ಅಥವಾ ಇಲ್ಲ ಇಷ್ಟೊಂದು ಕಾಂಪ್ಲಿಕೇಶನ್ ಬೇಡ ಅಂದ್ರೆ GUID ಅಂತ ಬರ್ತೀವಿ. ಈ ಫಂಕ್ಷನ್ ಯೂಸ್ ಮಾಡಬೇಕು. ಸೊ ದಟ್ ಎವ್ರಿ ಟೈಮ್ ಇಟ್ ಗಿವ್ಸ್ ಮಿ ಅ ಯೂನಿಕ್ ID ಆರ್ಡರ್ ಕನ್ಫರ್ಮೇಶನ್. ಇದನ್ನ ನಾನು ಪ್ರಿಂಟ್ ಹಾಕೋಬೇಕು. ಸೊ ಇದು ಈ ತರ ಬರುತ್ತೆ ಇಷ್ಟು ಲೆಂತಲ್ಲಿ. ಇದು ಲೆಸ್ ದನ್ 50 for sure ಬೇಕು ಅಂದ್ರೆ ಕನ್ಫರ್ಮ್. ಕಾಂಪ್ಲಿಕೇಟ್ ಮಾಡಿ ಇಲ್ಲ, ಈ ಸಿಂಪಲ್ ಆಗಿ GUID ಯೂಸ್ ಮಾಡ್ತೀನಿ. GUID ಯೂಸ್ ಮಾಡಿ ದಿಸ್ ಇಸ್ ಆಫ್ ಲೆಂತ್. ಇಫ್ ಐ ಆಮ್ ನಾಟ್ ರಾಂಗ್, ವಿಚ್ ವಿಲ್ ಬಿ 50 ಕ್ಯಾರೆಕ್ಟರ್ಸ್ ಕೊಡುತ್ತಾ. 50 ಜಾಸ್ತಿ ಇದೆ ಇಲ್ಲ ಅನ್ಸುತ್ತೆ, ನೋಡೋಣ. ಸೊ ಕನ್ಫರ್ಮ್ ಮಾಡಿ ಆ್ಯಡ್ ರೆಕಾರ್ಡ್ ಆರ್ಡರ್ ID. ಓಕೆ, ಇದು ಕೊಡ್ತೇವೆ. ಸೊ GUID is what I will be using ಈ ಫಂಕ್ಷನ್ ಆಮ್ ಸ್ಕ್ರಿಪ್ಟ್ ಅಲ್ಲಿ. ಸೊ ಯೂನಿಕ್ ಆಗಿ ಕೊಡುತ್ತೆ ಆರ್ಡರ್ ID ನ. ಇದನ್ನ ಡಿಫೈನ್ ಮಾಡ್ಕೋತೀವಿ. ಸೊ ಆಫ್ಟರ್ ಡಿಸೈಡಿಂಗ್ ಆಲ್ ದೀಸ್ ಥಿಂಗ್ಸ್, ಈಗ ನಾವು ಬೇಸಿಕಲಿ ಇಮೇಲ್ ಸೆಂಡಿಂಗ್ ನಾನು ಹೇಳ್ದಂಗೆ ದಟ್ ವಿಲ್ ಬಿ ದಿ ಲಾಸ್ಟ್ ಪಾರ್ಟ್. ನನಗೊಂದು ಪೇಜ್ ಬೇಕು, ಆರ್ಡರ್ ಪೇಜ್. ಸೊ ಆರ್ಡರ್ ಪೇಜಿಗೆ ಬರ್ತಾರೆ, ಆರ್ಡರ್ ಮೆನ್ಷನ್ ಮಾಡ್ತಾರೆ. ಸೊ ಯಾವ SKU ಬೇಕು, SKU ಲಿಸ್ಟ್ ತೋರಿಸ್ಬೇಕು ನಾನು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಕಪಲ್ ಆಫ್ ಥಿಂಗ್ಸ್ ಹ್ಯಾಸ್ ಟು ಬಿ ಬಿಲ್ಟ್. ಇಟ್ ಇಸ್ ನಾಟ್ ಒಂದನ್ನು ಬಿಲ್ಡ್ ಮಾಡೋಕ್ಕಾಗಲ್ಲ. ಇದ್ರ ಸುತ್ತ ನಾನು ಕತೆ ಬಿಲ್ಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ನನಗೆ ಏನೇನು ಬೇಕೀಗ? ಸೊ ನನಗೆ ಒಂದು ವೆಬ್ ಪೇಜ್ ಬೇಕು ಆಬ್ವಿಯಸ್ಲಿ. ಸೊ ವೆಬ್ ಪೇಜಲ್ಲಿ ಸೊ ಇನಿಷಿಯಲ್ ತುಂಬ ಆಟೋಮೇಷನ್ ಇರಲ್ಲ. ಸೊ ಈ ವೆಬ್ ಪೇಜಲ್ಲಿ ದಟ್ ಇಸ್ ಪ್ಲೇಸ್ ಯೋರ್ ಆರ್ಡರ್. ಪ್ಲೇಸ್ ಯೋರ್ ಆರ್ಡರ್ ಅಂತ ಒಂದು ಪೇಜ್ ಮಾಡ್ಕೋತೀನಿ. ಈ ಪೇಜಲ್ಲಿ ಏನೇನು ಕೊಡಬೇಕು ಅವರು? ಇಮೇಲ್ ಅಡ್ರೆಸ್ ಕೊಡಬೇಕು, ಆಮೇಲೆ SKU ಎರಡೇ ಕೊಡೋದು. ಅವ್ರು ಇಮೇಲ್ ಅಡ್ರೆಸ್ನ ಮತ್ತೆ SKU ಕೊಡ್ತಾರೆ. ಈಗ ಕ್ವಶನ್ ಮಾರ್ಕ್ ಏನು ಅಂದರೆ, ಅವರ ಯೂನಿಕ್ ID ಯಾಕೆ ಕೊಡಲ್ಲ ಅಂದರೆ, ಯೂನಿಕ್ ID ಸೊ ನಮ್ಮ ಡೇಟಾಬೇಸಲ್ಲಿ ಅಥವಾ ನನ್ನ ಪ್ರಾಜೆಕ್ಟಲ್ಲಿ ಇಮೇಲ್ ಅಡ್ರೆಸ್ಗೆ ID ನಾನೇ ಎತ್ಕೋತೀನಿ, ವಿಚ್ ವಿಲ್ ಬಿ ಕಮಿಂಗ್ ಫ್ರಮ್ ಮೈ ಟೇಬಲ್. ಸೊ ಹಾಗಾಗಿ ಅವ್ರ ಇಮೇಲ್ ಅಡ್ರೆಸ್ ಅವ್ರು ಟೈಪ್ ಮಾಡಬೇಕು. ಅವ್ರು ಏನು ಪ್ರಾಡಕ್ಟ್ ತೊಗೋಬೇಕು ಅಂತಿದ್ದಾರೆ ಟೈಪ್ ಮಾಡ್ತಾರೆ. ಅವ್ರು ಕನ್ಫರ್ಮ್ ಮಾಡಿದ ತಕ್ಷಣ ಏನೇನು ಇನ್ಫಾರ್ಮೇಶನ್ ಬೇಕು ಅಂದರೆ ಅದನ್ನೆಷ್ಟು ತೊಗೊಂಡೋಗಿ ಐ ವಿಲ್ ಬಿ ಡಿಸ್ಪ್ಲೇಯಿಂಗ್ ಇಟ್ ಇನ್ ದಿ ನೆಕ್ಸ್ಟ್ ಪೇಜ್. ಸೊ ಆರ್ಡರ್ ಪ್ಲೇಸ್ ಯುವರ್ ಆರ್ಡರ್ ಪೇಜ್ ಬರುತ್ತೆ. ಪ್ಲೇಸ್ ಯುವರ್ ಆರ್ಡರ್ ಪೇಜಲ್ಲಿ ಆಬ್ವಿಯಸ್ಲಿ ಪ್ರೋಸೆಸ್ ಪ್ಲೇಸ್ ಯುವರ್ ಆರ್ಡರ್, ಇದು ಇನ್ನೊಂದು ಪೇಜ್. ಸೊ ಕೆಲವರು ಥ್ಯಾಂಕ್ ಯು ಪೇಜ್ ಹೇಳ್ತಾರೆ, ಕೆಲವರು ಪ್ರೊಸೆಸಿಂಗ್ ಪೇಜ್ ಅಂತ ಕರೀತಾರೆ. ಸೊ ಪ್ಲೇಸ್ ಯುವರ್ ಆರ್ಡರ್ ಪೇಜ್ಗೆ ಪ್ರೋಸೆಸ್ ಪೇಜ್ ಬರುತ್ತೆ. ಪ್ರೋಸೆಸ್ ಪೇಜಲ್ಲಿ ಏನು ಮಾಡ್ತೀನಿ ಅಂದರೆ, ಇಮೇಲ್ ಅಡ್ರೆಸ್ಸು, SKU, ಅವ್ರು ಏನು ಪ್ರಾಡಕ್ಟ್ ತೊಗೊಂಡಿದ್ದಾರೆ, ಅದರ ಪ್ರೈಸ್ ಏನು, ಇದನ್ನೆಲ್ಲ ಡಿಸ್ಪ್ಲೇ ಮಾಡ್ತೀನಿ. ಇದನ್ನ ನಾನು ಐ ವಿಲ್ ಬಿ ಪ್ಲೇಸಿಂಗ್ ದಿಸ್ ಇನ್ ದಿ ಆರ್ಡರ್ ಡೀಟೇಲ್ಸ್ ಪೇಜ್. ಆಮೇಲೆ ಇಮೇಲ್ ಕಳಿಸು. ಸೊ ಇದು ನಮಗೆ ಆರ್ಡರ್ ಡೀಟೇಲ್ಸ್ ಪೇಜಲ್ಲಿ ಕೂರ್ಬೇಕು. ಆರ್ಡರ್ ಡೀಟೇಲ್ಸ್ ಪೇಜಲ್ಲಿ ಏನೇನು ಕೂರಬೇಕು? ಅವ್ರು ಕೊಡೋದು ಎರಡೇ ಇನ್ಫಾರ್ಮೇಶನ್. ಯೂನಿಕ್ ID ಕೊಡ್ತಾರೆ, ದಟ್ ಇಸ್ ಅವ್ರ ಇಮೇಲ್ ಅಡ್ರೆಸ್ ಕೊಡ್ತಾರೆ. ಆರ್ಡರ್ ID ಬರಬೇಕು, ನಾನು ಹೇಳ್ದಂಗೆ GUID ಯೂಸ್ ಮಾಡ್ತೀವಿ. ಕ್ವಾಂಟಿಟಿ, ಯೂನಿಟ್ ಪ್ರೈಸ್ ಒಂದೇ, ಕ್ವಾಂಟಿಟೀಸ್ ಒಂದೇ. ಯೂನಿಟ್ ಪ್ರೈಸು ಡಿಸ್ಕೌಂಟ್ ಇಲ್ವಾ? ಸದ್ಯಕ್ಕೆ ಡಿಸ್ಕೌಂಟ್ ಇಲ್ಲ. ಸಬ್ ಟೋಟಲ್ ಕೂರಿಸ್ತೀನಿ, SKU, ಪರ್ಚೇಸ್ ಡೇಟ್ ಕೂರಿಸ್ತೀನಿ. ಸೊ ದೀಸ್ ಆರ್ ದಿ ಇನ್ಫಾರ್ಮೇಶನ್ ವಾಟ್ ಆರ್ ಬಿ ಪ್ಲೇಸಿಂಗ್. ಆಮೇಲೆ ಇಮೇಲ್ ಕಳಿಸ್ಬೇಕು. ರಿಮೈನಿಂಗ್ ಥಿಂಗ್ಸ್ ವಿಲ್ ಬಿ ಡಿಸ್ಕಸಿಂಗ್ ಲೇಟರ್. ಈಗ ನನಗೆ ಆರ್ಡರ್ ಪ್ಲೇಸ್ ಆಗಿದ್ಬೇಕು. ಸೊ ದಿಸ್ ಇಸ್ ಮೈ ಪ್ರಾಡಕ್ಟ್ ಇಲ್ಲಿ ಲ್ಯಾಂಡಿಂಗ್ ಪೇಜ್ ಕ್ರಿಯೇಟ್ ಮಾಡ್ಬೋದು. ಸೊ ವಿ ಆರ್ ಕ್ಲಿಯರ್. ಸೊ ಏನೇನು ಬೇಕು? ಸೊ 2 ವೆಬ್ ಪೇಜ್ ಬೇಕಾಗುತ್ತೆ. ಸೊ ಪ್ರಾಡಕ್ಟ್ ಪರ್ಚೇಸ್ಗೆ ನಮಗೆ 3 ಡೇಟಾ ಎಕ್ಸ್ಟೆನ್ಷನ್ ಬೇಕು. ದಟ್ ಈಸ್ ದಿ ಇನ್ಫಾರ್ಮೇಶನ್ ಆಫ್ ದಿ ಪರ್ಸನ್ ಹೂ ಇಸ್ ಪರ್ಚೇಸಿಂಗ್ ಇಟ್, ದಟ್ ಇಸ್ ಸ್ಟೋರ್ಡ್ ಇನ್ ಮಾಸ್ಟರ್. ಎರಡನೇದು ಪ್ರಾಡಕ್ಟ್ ಡೀಟೇಲ್ಸ್ ಬೇಕು. ಮೂರನೇದು ನನಗೆ ಆರ್ಡರ್ ಡೀಟೇಲ್ಸ್ ಟೇಬಲ್ ಬೇಕು.
ಡಿ ರೆಡಿ ಇದೆ, 2 ವೆಬ್ ಪೇಜ್ನ ಕ್ರಿಯೇಟ್ ಮಾಡಬೇಕು. ಆ ವೆಬ್ ಪೇಜಲ್ಲಿ ಇಮೇಲ್ ಅಡ್ರೆಸ್ ಎಸ್ ಕೆ ಕೊಡ್ತಾರೆ, ಏನೇನಾಯಿತು ಅನ್ನೋದನ್ನ ಪ್ಲೇಸ್ ಆರ್ಡರ್. ಸೊ ಇದನ್ನ ನೀವು ಕಂಪೇರ್ ಮಾಡಿದ್ರೆ ದಿಸ್ ಇಸ್ ವಾಟ್ ಐ ಡಿಡ್ ವಿತ್ ಕಸ್ಟಮ್ ಪ್ರೊಫೈಲ್ ಸೆಂಟರ್ ಮಾಡಿರ್ಬೋದು, ಅಥವಾ ಆಮ್ ಸ್ಕ್ರಿಪ್ಟ್ ಅಲ್ಲಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಮಾಡಿದ ರೀತಿ ಇನ್ಫಾರ್ಮೇಶನ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಡಿ ಹೋಗಿ ಕೂತ್ಕೊಳ್ಳುತ್ತೆ. ಅದನ್ನೇ ಇಲ್ಲೂ ಮಾಡ್ತಾ ಇದೀವಿ, ಬಟ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರಾಡಕ್ಟ್ಸ್ ಟೇಬಲ್ ಇಂದ ಡೀಟೇಲ್ಸ್ ತಗೋತಾ ಇದೀವಿ. ಓಕೆನಾ? ಸೊ ದಿಸ್ ಇಸ್ ವಿಡಿಯೋ 1. ವಿಡಿಯೋ 2 ಅಲ್ಲಿ ಐ ಬಿ ಕ್ರಿಯೇಟಿಂಗ್ ದಿಸ್ ವೆಬ್ ಪೇಜ್, ಪ್ರೋಸೆಸ್ ಪೇಜ್ ಹೋಗಿ ಕೂತ್ಕೊಳ್ಳುತ್ತೆ, ಆ್ಯಂಡ್ ನೆಕ್ಸ್ಟ್ ಪೇಜಲ್ಲಿ ಏನು ಡಿಸ್ಪ್ಲೇ ಮಾಡಬೇಕು ಅದನ್ನು ಡಿಸೈಡ್ ಮಾಡ್ತಾ ವಿಲ್ ಟ್ರೈ ಟು ಪ್ಲೇಸ್ ಆಸ್ ಮೆನಿ ಇನ್ಫಾರ್ಮೇಷನ್ ಆಸ್ ಪಾಸಿಬಲ್. ಇಮೇಲ್ ಕಳಿಸೋದು ವಿಲ್ ಬಿ ಅವರ್ ಲಾಸ್ಟ್ ವರ್ಡ್. ಓಕೆನಾ? ಥ್ಯಾಂಕ್ ಯು ಎವ್ರಿವನ್.